ಕೊಲೆ ಪ್ರಕರಣದಲ್ಲಿ 5ನೇ ಆರೋಪಿಯಾಗಿ ವಿಚಾರಣೆ ಎದುರಿಸುತ್ತಿರುವ ಶಾಸಕ ಬೈರ್ತಿ ಬಸವರಾಜ್ ಅವರು ಆರೋಪಗಳಿಂದ ಮುಕ್ತರಾಗಿ ಬರಲಿ ಎಂದು ಶಾಸಕರ ಅಭಿಮಾನಿಗಳು ಶ್ರೀ ಕಟ್ಟಿ ವಿನಾಯಕ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿ 101 ಈಡುಗಾಯನ್ನ ಹೊಡೆದರು. ಬಿಜೆಪಿ ಮುಖಂಡ ಶ್ರೀಕಾಂತ್ ಮಾತನಾಡಿ, ಶಾಸಕ ಬೈರ್ತಿ ಬಸವರಾಜ್ ಅವರ ಏಳಿಗೆಯನ್ನ ಸಹಿಸದವರು ಅವರನ್ನು ರಾಜಕೀಯವಾಗಿ ಕುಗ್ಗಿಸಲು ಇಲ್ಲಸಲ್ಲದ ಆರೋಪ ಮಾಡಿ ಕೊಲೆ ಪ್ರಕರಣದಲ್ಲಿ ಸಿಲುಕಿಸುವ ಷಡ್ಯಂತ್ರ ರೂಪಿಸಿದ್ದಾರೆ. ಸತತವಾಗಿ 4 ಬಾರಿ ಶಾಸಕರಾಗಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಜನಮನ್ನಣೆ ಗಳಿಸಿ ಜನರ ಪ್ರೀತಿಗೆ ಪಾತ್ರರಾಗಿದ್ದರು. ಪ್ರತಿ ಸಾರಿ ರಾಜಕೀಯವಾಗಿ ಎದುರಿಸಲಾಗದ ಕೆಲ ರಾಜಕೀಯ ವಿರೋಧಿಗಳು ಯಾವುದೇ ಸಂಬಂಧವಿಲ್ಲದ ಪ್ರಕರಣದಲ್ಲಿ ಸಿಲುಕಿಸಿ ರಾಜಕೀಯವಾಗಿ ಹೆಣೆಯಲು ಇಂತಹ ಕುತಂತ್ರಕ್ಕೆ ಕೈ ಹಾಕಲಾಗಿದೆ. 5 ಲಕ್ಷ ಮತದಾರರನ್ನು ಪ್ರತಿನಿಧಿಸುವ ಶಾಸಕ ಬೈರ್ತಿ ಬಸವರಾಜ್ ಅವರು ಕ್ಷೇತ್ರದ ಅಭಿವೃದ್ಧಿ ಹಾಗೂ ಇನ್ನಿತರ ಕೆಲಸಗಳಿಗಾಗಿ ನಿತ್ಯ ನೂರಾರು ಜನರು ಭೇಟಿಯಾಗುತ್ತಾರೆ. ಈ ವೇಳೆ ಕೆಲವರು ಅಭಿಮಾನಕ್ಕಾಗಿ ಫೋಟೋ ತೆಗೆಸಿಕೊಳ್ಳುತ್ತಾರೆ. ಆದರೆ ಶಾಸಕರಿಗೆ ಸಂಬಂಧವಿಲ್ಲದೆ ಯಾರೋ ಮಾಡಿದ ತಪ್ಪಿಗೆ ಶಾಸಕರ ಮೇಲೆ ಆಪಾದನೆ ಮತ್ತು ಅಪಪ್ರಚಾರ ಮಾಡುವುದು ಸರಿಯಲ್ಲ. ಇಂತಹ ಸುಳ್ಳು ಆರೋಪ ಎದುರಿಸುವ ಶಕ್ತಿ ಶಾಸಕರಿಗಿದೆ. ಶಾಸಕರು ಆರೋಪ ಮುಕ್ತರಾಗಿ ಬರಲಿ ಎಂದು ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರಾದ ಗೌರಮ್ಮ, ಕವಿತಾ, ಮಾರುತಿ ಇದ್ದರು. ವರದಿ SK ಹೊಳೆಪ್ಪನವರ್. ಇವತ್ತು ಯಾವುದೋ ಒಂದು ಅದೆಲ್ಲ ಒಂದು ಬೇರೆ ಕ್ಷೇತ್ರದಲ್ಲಿ ಆಗಿರೋಂಥ ಒಂದು ಮರಳು ಕೇಸ್ನಲ್ಲಿ ನೇಪಯಾಗಿ ಫಿಕ್ಸ್ ಮಾಡಿದ್ದಾರೆ. ಇವತ್ತು ನಾವು ನೋಡಿರ್ಬೋದು, ನಮ್ಮ ಕ್ಷೇತ್ರದಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಇಲ್ಲಿ ಎಲ್ಲರೂ ಪರಿಚಯ ಇರ್ತಾರೆ, ಮಾತಾಡ್ತಿರ್ತಾರೆ, ಬಂದಿರ್ತಾರೆ, ಬರ್ತಡೇ ಫಿಕ್ಸ್ ಮಾಡಿರ್ತಾರೆ, ಹೋಗಿರ್ತಾರೆ. ಜೊತೆಗೆ ಇದ್ದ ಕಾರಣಕ್ಕೆ ಅವರು ಅವ್ರ ಜೊತೆ ನಡನಾಟ ಇದೆ, ಅವ್ರ ಜೊತೆ ಸ್ನೇಹ ಇದೆ ಅಂತೇಳಿ ಇಲ್ಲದ ಕಾರಣ ಅವ್ರನ್ನ ನೇಪಯಾಗಿ ಮಾಡಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಕಾನೂನು ರೀತಿ ಹೋರಾಟ ಮಾಡ್ತಾ ಇದ್ದಾರೆ. ಕಾನೂನು ರೀತಿ ಹೋರಾಟ ಮಾಡಿ 100% ಬಸವರಾಜ ಅವ್ರಿಗೆ ಜಯ ಆಗುತ್ತೆ. ಇದರಲ್ಲಿ ಯಾವುದೇ ಒಂದು ಅವರು ತಪ್ಪಿಲ್ಲ ಅಂತ ಪರವಾಗಿ ಅವರು ಹೆಮ್ಮೆಯ ಹೋರಾಟ ಬರ್ತಾರೆ ಅಂತ ಸಂದರ್ಭ ತಿಳಿಸ್ತಾ ಇದೆ. ಅದಕ್ಕೆ ಇವತ್ತು ನಮ್ಮ ದೇವಸ್ಥಾನ ವಾರ್ಡಿನ ನಮ್ಮ ಮಹಿಳಾ ಅಧ್ಯಕ್ಷರಾದಂಥ ಶ್ರೀಮತಿ ಕವಿತಾ ಅವರು, ನನ್ನ ಸಹೋದರಿ, ಅವರೆಲ್ಲ ತಂಡದೊಂದಿಗೆ ಎಲ್ಲ ಮಹಿಳಾ ನಮ್ಮ ಮುಖಂಡರುಗಳೆಲ್ಲ ಒಂದಿಗೆ ಇವತ್ತು ಸೇರಿ ಇವರು ಗಣೇಶ ದೇವಸ್ಥಾನದ ಪೂಜೆ ಇಟ್ಕೊಳ್ಳೋಣ, ಇವತ್ತು ಮಾಡ್ತಾ ಇದ್ದೀರಣ, ನಮ್ಮ ಬಸವರಾಜನ್ನು ಒಳ್ಳೆಯದಾಗಲಿ ಅಂತ ಒಂದು ಪೂಜೆ ಇಟ್ಕೊಂಡಿದ್ದೀರಣ, ತಾವು ಬರಬೇಕು ಅಂತ ಕೇಳ್ಕೊಂಡಾಗ ತುಂಬುರದಿಂದ ಬಂದಿದ್ದೀನಿ. ಅವರ ಆಶೀರ್ವಾದ, KFM ಜನರ ಆಶೀರ್ವಾದ ಯಾವತ್ತು ಬೈತಿ ಬಸವರಾಜಣ್ಣವ್ರ ಮೇಲೆ ಇರುತ್ತೆ. ಇಂಥ ಎಷ್ಟೇ ಅವರು ಕೇಡು ಮಾಡಿದ್ರು ಬಸವರಾಜಣ್ಣವ್ರಿಗೆ ಈ ಸಂದರ್ಭದಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಯಾರೋ ಒಂದು 100 ಜನ ಸೇರಿಕೊಂಡು ಸುಮ್ಮನೆ BJP ಮುಂದೆ ಸ್ಟ್ರೈಕ್ ಮಾಡೋದಲ್ಲ ಸ್ವಾಮಿ. ಲಕ್ಷಾಂತರ ಜನ ಬೈತಿ ಬಸವರಾಜಣ್ಣವ್ರು ಇದ್ದಾರೆ. ಆ ಇದ್ದ ಕಾರಣಕ್ಕೋಸ್ಕರನೇ ಸತತ 4 ಬಾರಿ ಅವ್ರು ಗೆದ್ಕೊಂಡು ಬಂದಿರೋದು. ಯಾರು ಏನೋ ಒಂದು ಹೂವು ಹೇಳ್ಬೋದು, ಅದಕ್ಕೆ ಮುಂದಿನ ದಿನಗಳಲ್ಲಿ ಜನರೇ ಒಂದು ತೀರ್ಪು ಕೊಡ್ತಾರೆ ಅಂತ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ. ಸರ್, ಶ್ರೀನಾರಾಯಣಪುರದಲ್ಲಿ 2 ಕೊಲೆ ಆಗಿದೆ, FIR ಆಗಿಲ್ಲ ಅಂತೆಲ್ಲ ಆರೋಪ ಮಾಡಿದ್ದಾರೆ. ಸರ್, ತಾವು ಮಾಧ್ಯಮದವ್ರು ಇಲ್ಲೇ ಇದ್ದೀರಾ, ಇವಾಗ ನಾವು ಓಪನ್ ಚಾಲೆಂಜ್ ಮಾಡ್ತೀವಿ ಸರ್ ಅವ್ರಿಗೆ. ಶ್ರೀನಾರಾಯಣಪುರದಲ್ಲಿ 2 ಕೊಲೆ ಆಗಿದ್ರೆ ಮಾದೇಪುರ ಸ್ಟೇಷನ್ ತಾನೇ FIR ಆಗಿರಬೇಕು. ನೀವು ಹೋಗಿ ಚೆಕ್ ಮಾಡಿ, ಅದು ಎಂಥ ಸುಳ್ಳು ಆಪಾದನೆ ಅವ್ರು ಮಾಡ್ತಾ ಇದ್ದಾರೆ ಅಂತ. ಯಾಕಂದ್ರೆ ಈ ಕಾಂಗ್ರೆಸ್ ಅವ್ರಿಗೆ ಬೇರೆ ಏನೂ ಇಲ್ಲ, ಇನ್ನೊಬ್ಬರ ಮೇಲೆ ಆಪಾದನೆ ಮಾಡಬೇಕು, ಒಂದು ಸುಳ್ಳು ಆಪಾದನೆ ಮಾಡಬೇಕು ಅಂತ. ಇವತ್ತು ತಾವೇ ಕೇಳಿದ್ರೆ 2 ಕೊಲೆ ಆಗಿದೆ ಶ್ರೀನಾರಾಯಣಪುರದಲ್ಲಿ ಅಂತ. 1 ಕೊಲೆನೂ ಆಗಿಲ್ಲ, ಒಂದು ಶ್ರೀನಾರಾಯಣ ಕೂಡ ಆಗಿಲ್ಲ. ಶ್ರೀನಾರಾಯಣಪುರದಲ್ಲಿ 2 ಕೊಲೆ ಆಗಿದೆ, ಅವ್ರು FIR ಮಾಡಕ್ಕೆ ಬಿಡ್ತಾ ಇಲ್ಲ, ಹೈಕೋರ್ಟಲ್ಲಿ ಇದೆ ಅಂತ ಹೇಳಿದ್ರೆ ತೋರಿಸಿ ಸ್ವಾಮಿ. ಯಾಕೆ ಶ್ರೀನಾರಾಯಣಪುರದಲ್ಲಿ ಕೊಲೆ ಆಗಿ ತೋರಿಸಿ. ಸುಮ್ಮನೆ ಸುಳ್ಳು ಆಪಾದನೆ ಯಾಕೆ ಮಾಡ್ತಾರೆ ಜನಗಳ ಮುಂದೆ? ಸುಳ್ಳು ಆಪಾದನೆ ಮಾಡಿ ಯಾಕೆ ಅಂತ ಜನಗಳಿಗೆಲ್ಲ ತಪ್ಪುದಾರಿ ಹೋಗ್ತೀರಾ? ನೀವು ಇನ್ನೂ ಎಷ್ಟೇ ಆಪಾದನೆ ಮಾಡಿದ್ರು ಬೈತಿ ಬಸವರಾಜಣ್ಣವ್ರನ್ನ, ಅವರ ಫಾಲೋವರ್ಸ್ನ ನಿಮ್ಮ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ. ಅವ್ರ ಹಿಂದೆ KFM ವಿಧಾನಸಭಾ ಕ್ಷೇತ್ರದ ಲಕ್ಷಾಂತರ ಜನ ಇದ್ದಾರೆ. ನಮ್ಮ ಕೋಟೆ ವಿನಾಯಕ ಸ್ವಾಮಿ ಆಶೀರ್ವಾದದಿಂದ ಅವ್ರನ್ನ ಏನೂ ಮಾಡೋಕ್ಕಾಗಲ್ಲ. ಇನ್ನು ಸುಳ್ಳು ಆರೋಪ ಮಾಡ್ಕೊಳ್ಳಿ, ಅದನ್ನ ಫೇಸ್ ಮಾಡೋಕ್ಕೆ ನಮಗೆ ಧೈರ್ಯ ಇದೆ, ಶಕ್ತಿ ಇದೆ. ಹೆಣ್ಮಕ್ಳು ಸಹಾಯಕ್ಕೆ ಅರ್ಶನ ಕುಂಕುಮ ಅಂದರೆ ಹೆಣ್ಮಕ್ಳು ತವ್ರ ಮನೆಯಿಂದ ಆಸೆ ಪಡ್ತೀವಿ ಹೊರತು ಪಕ್ಷದಿಂದ ಆಸೆ ಪಡ್ತಾ ಇಲ್ಲ ಸರ್. ನಾವು ಅವ್ರ ಅರ್ಶನ ಕುಂಕುಮ ಕೊಡ್ತಾ ಇರೋದು ನಮ್ಮ ಹೆಣ್ಮಕ್ಳು ಚೆನ್ನಾಗಿರಲಿ ಅಂತ. ಗೌರಿ ಗಣೇಶ ಹಬ್ಬಕ್ಕೆ ವರ್ಷಕ್ಕೊಂದ್ಸಾರಿ ಕೊಡ್ತಾರೆ. ಅವರು ವರ್ಷ ಬಂದು ನಮಗೆ ಹೆಣ್ಮಕ್ಳಿಗೆ ಆಶೀರ್ವಾದ ಮಾಡಿ ಸುಮಂಗಲಿತನ ಇರಲಿ ಅಂತೇಳಿ ಹೆಣ್ಮಕ್ಳಿಗೆ ಗೌರಿ ಗಣೇಶ ಹಬ್ಬಕ್ಕೆ ಕೊಡ್ತಾ ಇದ್ದಾರೆ ಹೊರತು ಸೀರೆಗಳು ಹಂಚ್ತಾರೆ, ದುಡ್ಡು ಹಂಚ್ತಾರೆ. ಅವ್ರ ಥರ ಬೇರೆ ಪಕ್ಷದವರು ಇದು ಮಾಡ್ತಾರಲ್ಲ, ನಿಮ್ಗೆ ಹಂಚೋ ಯೋಗ್ಯತೆನೇ ಇಲ್ಲ. ಕೊಡೋ ಜನಗಳ ಕಷ್ಟ ನಾವು ಸೆಟ್ ಮಾಡೋದಿದೆ. ನಾವು ಈ ದಿನ ಯಾಕೆ ಪೂಜೆ ಮಾಡಿಸ್ತಾ ಇದ್ದೀವಿ ಅಂದರೆ, ನಾವು ನಮ್ಮ ಬಸವರಾಜ ಅಣ್ಣ ನಮಗೆ ಎಲ್ಲ ಅಣ್ಣ, ನಾವು ಪಕ್ಷ ಇಲ್ಲ, ಇದು ನಮ್ಮ ಸ್ವಂತ ಸೋದರು ಅವರು. ಅದಕ್ಕೋಸ್ಕರ ಅಣ್ಣ ಏನೇನು ತಪ್ಪು ಮಾಡಿದ್ರು ಕಾನೂನು ನೋಡ್ಕೊಳ್ಳುತ್ತೆ. ಸ್ಟ್ರೈಕ್ ಮಾಡೋದು, ನಮ್ಮ ಅಣ್ಣನ ಬಗ್ಗೆ ಕೆಟ್ಟ ಅಭಿಪ್ರಾಯಗಳು ಕೊಡ್ಕೊಳ್ಳೋ ಅಂಥ ಅವಶ್ಯಕತೆ ಯಾರಿಗೂ ಇಲ್ಲ. ನಾವು ಅಣ್ಣನ ಜೊತೆ, ನಾವು ಅಕ್ಕ ತಂಗಿಯರಾಗಿ, ಅಣ್ಣ ತಮ್ಮಂದ್ರಾಗಿ ನಾವು ಅಣ್ಣ ಜೊತೆಲಿ ಇರ್ತೀವಿ ಅಷ್ಟೇ. ಸ್ಟೇಟ್ಮೆಂಟ್ ಅದಾಗುತ್ತೆ. ಇಲ್ಲೇನು ನಮ್ಮ ಅಣ್ಣನ ಬಗ್ಗೆ ತಪ್ಪು ಮಾಹಿತಿಗಳು ಕೊಟ್ಕೊಂಡು
ಸ್ಟ್ರೈಕ್ ಮಾಡೋ ಅವಶ್ಯಕತೆ ಇಲ್ಲ. ನಾವು ಒಂದು ಶಾಸಕ